ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ SP ಕ್ರಿಯೇಷನ್ ಇನ್ ಕನ್ನಡ. 6 ತಿಂಗಳು ಒಳಗಿನ ಮಕ್ಕಳಿಗೆ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡೋಕ್ಕೆ, ಅವ್ರ ಜೀರ್ಣಕ್ರಿಯೆ ಚೆನ್ನಾಗಿ ಆಗೋಕ್ಕೆ, ಹಾಗೆ ಶೀತ, ನೆಗಡಿ, ಕೆಮ್ಮು, ಕಫದಿಂದ ಮುಕ್ತಿ ಹೊಂದೋಕ್ಕೆ ಒಂದು ಮನೆಮದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ಒಂದೊಂದೇ ಹೇಳ್ತಾ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನಾನು ಒಂದು ಒಳಲೆ ಅಷ್ಟು ಎದೆ ಹಾಲನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ಫಾರ್ಮುಲಾ ಹಾಲನ್ನು ತೊಗೋಬೋದು, ಎದೆ ಹಾಲನ್ನು ತೊಗೊಂಡ್ರೆ ಭಾಳ ಒಳ್ಳೆಯದು. ಸೊ ಇಲ್ಲಿ ನಾನು ಫಸ್ಟು ಜಾಯಿಕಾಯಿನ ತೊಗೊಂಡಿದ್ದೀನಿ. ಇದನ್ನು ತೇಯಕ್ಕೆ ಒಂದು ಕಲ್ಲನ್ನು ತೊಗೊಬೋದು, ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಹಾಲನ್ನೇ ಹಾಕ್ಕೊಂಡು ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ನಾನು ಇಲ್ಲಿ ತೇಯ್ತಾ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ 3 ತಿಂಗಳು ಒಳಗಿನ ಮಕ್ಕಳಿಗಾದರೆ ಸ್ವಲ್ಪ ತೇಯ್ದಿದ ತಕ್ಷಣ ಒಂದು 4 ಸುತ್ತು ತೇಯ್ದ್ರೆ ಸಾಕು. 6 ತಿಂಗಳು ಒಳಗಿನ ಮಕ್ಕಳಿಗಾದರೆ ಒಂದು ಸ್ವಲ್ಪ ಜಾಸ್ತಿ ತೇಯ್ಬೇಕಾಗತ್ತೆ. ಸೊ ಇಲ್ಲಿ ಜಾಯಿಕಾಯಿ, ಬಜೆ, ಜೇಸ್ಟ್ ಮಧು ಹಾಗೆ ಕಾಳುಮೆಣಸು ಈ 4 ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಕೆಲವೊಬ್ಬರು ಒಣಶುಂಠಿ, ಬೆಳ್ಳುಳ್ಳಿ ಎಲ್ಲದನ್ನೂ ಸ್ವಲ್ಪ ತೇಯ್ತಾರೆ. ನಾನು ಇಲ್ಲಿ ತೊಗೊಂಡಿಲ್ಲ. ಇಲ್ಲಿ ಮಕ್ಕಳಿಗೆ ಅದು ತುಂಬ ಹೀಟ್ ಅನಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಜಾಸ್ತಿ ತೊಗೊಂಡಿಲ್ಲ. ಸೊ ಇಲ್ಲಿ ಒಂದೊಂದನ್ನೇ ತಗೊಂಡು ಸ್ವಲ್ಪನೇ ಹಾಲನ್ನ ಹಾಕ್ಕೊತ ಇದನ್ನು ತೇಯ್ತಾ ಹೋಗ್ತೀನಿ. ಒಂದು 4ರಿಂದ 5 ಸುತ್ತು ಇದನ್ನು ತೇಯ್ತಾ ಹೋದರೆ ಸಾಕು. ಇಲ್ಲಿ ಬಿಳಿ ಕಾಳುಮೆಣಸು ಆದರೆ ತುಂಬ ಒಳ್ಳೆಯದು. ಒಂದೊಂದನ್ನೇ ಎಲ್ಲದನ್ನೂ ಸ್ವಲ್ಪ ಹಾಲನ್ನೇ ಹಾಕ್ಕೊತ ತೇಯ್ತಾ ಹೋಗ್ತಾ ಇದ್ದೀನಿ. ಸೊ ಅದು ಚೆನ್ನಾಗಿ ಗಂಧದ ಥರ ಕ್ಲೀನಾಗಿ ಪೇಸ್ಟ್ ಆಗಿದ ತಕ್ಷಣ ಅದಷ್ಟನ್ನು ತಗೊಂಡು ಒಳಲೆಗೆ ಹಾಕ್ಕೊತ ಹೋದರೆ ಆಯಿತು. ಇಲ್ಲಿ 3 ತಿಂಗಳಾದರೆ ಕಡಿಮೆ ಪ್ರಮಾಣದಲ್ಲಿ ತೊಗೋಬೇಕು, 6 ತಿಂಗಳಾದರೆ ಸ್ವಲ್ಪ ಜಾಸ್ತಿ. ಆಮೇಲೆ 6 ತಿಂಗಳು ಮೇಲೆ ಪಟ್ಟ ಮಕ್ಕಳಿಗೆ ನಾವು ಇದನ್ನು ಅವಾಗವಾಗ ವಾರಕ್ಕೊಂದ್ಸಲ ಆ ಥರ ಹಾಕ್ಕೊತ ಹೋಗೋದ್ರಿಂದ ಅವರಿಗೆ ಈ ಚಳಿಗಾಲದಲ್ಲಿ ಬರುವಂಥ ಸಮಸ್ಯೆಗಳು, ಶೀತ, ಕೆಮ್ಮು, ನೆಗಡಿ, ಜ್ವರ ಆಗಿರ್ಬೋದು, ಅಥವಾ ಚೆನ್ನಾಗಿ ಡೈಜೆಷನ್ ಆಗಿರೋದು, ಇದೆಲ್ಲದೂ ಕೂಡ ಕ್ರಮೇಣವಾಗಿ ಸರಿ ಆಗ್ತಾ ಹೋಗುತ್ತೆ. ಇಲ್ಲಿ 6 ತಿಂಗಳು ಒಳಗಿನ ಮಕ್ಕಳಿಗೆ ಇದನ್ನು ಆಲ್ಟರ್ನೇಟಿವ್ ಡೇಸಲ್ಲಿ ಹಾಕ್ತಾ ಹೋದರೆ ತುಂಬ ಒಳ್ಳೆಯದು. ಒಂದಿನ ಬಿಟ್ಟು ಒಂದು ದಿವಸ 2 ಡೇಸ್ ಒನ್ಸ್ ಹಾಕ್ತಾ ಹೋದರೆ ತುಂಬ ಚೆನ್ನಾಗಿ ಅವರು ಇದಕ್ಕೆ ಅಡಿಕ್ಟ್ ಆಗ್ತಾರೆ. ರಾತ್ರಿ ಮಕ್ಕಳು ಕೂಡ ಆರಾಮಾಗಿ ನಿದ್ದೆ ಮಾಡ್ತಾರೆ, ಊಟನೂ ಕೂಡ ಚೆನ್ನಾಗಿ ಮಾಡ್ತಾ ಹೋಗ್ತಾರೆ. ಇದನ್ನು ಒಳಲೆ ಎಷ್ಟು ತೊಗೊಂಡಿದ್ದೀನಿ, 3 ತಿಂಗಳು ಒಳಗಿನ ಮಕ್ಕಳಾಗೋದ್ರಿಂದ 3 ತಿಂಗಳ ಮೇಲಿನ ಮಕ್ಕಳಿಗಾದರೆ ಒಂದು ಅರ್ಧ ಲೋಟದಷ್ಟು ಕುಡಿಸ್ಬೋದು ನಾವು ಇದನ್ನು. ಸೊ ಇದೇ ಥರ ವೀಡಿಯೋಸಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.